ಓಕೆ ರೈಟ್ ಮಾತಾಡ್ತೀನಿ. ಈ ಕ್ಷಣ ಬರ್ತಾ ಇರುವಂತ ಮಾಹಿತಿ, ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ಇಬ್ರು ಸಸ್ಪೆಂಡ್ ಆಗಿದ್ದಾರೆ. ಇದೀಗ ಬರ್ತಾ ಇರುವಂತ ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್. ಪವರ್ ಟಿವಿಯ ಮೆಗಾ ಇಂಪ್ಯಾಕ್ಟ್. ಪವರ್ ಟಿವಿಯಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅಬಕಾರಿ ಸಚಿವರು ಇದನ್ನು ಹೇಳಿದ್ರು. ಸಂಜೆ ಒಳಗಡೆ ಅವರನ್ನ ನಾನು ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳಿ ಪವರ್ ಟಿವಿಯ ಲೈವ್ ನಲ್ಲಿ ಮಾತಾಡಿದ್ರು. ಈಗ ಸಂಜೆಯ ಸಂದರ್ಭದಲ್ಲಿ ಇಬ್ಬರ ಸಸ್ಪೆಂಡ್ ಆಗಿದೆ. ರವಿಶಂಕರ್, ಶಿವಶಂಕರ್ ಇಬ್ಬರು ಸೇರಿ ಈ ವಿಚಾರದ 40 ಲಕ್ಷ ಕೇಳಿದ್ದ ಅಧಿಕಾರಿಗಳು ಇಬ್ಬರನ್ನ ಸಸ್ಪೆಂಡ್ ಮಾಡಿ ಅಬಕಾರಿ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಈ ಪ್ರಕರಣದ ತನಿಖೆ ಆಗಬೇಕು. ಈ ಪ್ರಕರಣದಲ್ಲಿ ಕೇವಲ ಇಬ್ಬರು ಇನ್ಸ್ಪೆಕ್ಟರ್ಗಳು ಮಾತ್ರ ಇದ್ದಾರೆ ಅನ್ನೋದನ್ನ ನಾವು ನಂಬಲ್ಲ, ಯಾರು ನಂಬಲ್ಲ. ಇದಲ್ಲದೆ ಯಾರ್ಯಾರಿದ್ದಾರೆ, ಯಾರ್ಯಾರು ಕುಮ್ಮಕ್ಕು, ಯಾರು ದುಡ್ಡು ತಗೊಂಡಿರೋದ್ರಿಂದ ಈ ದುಡ್ಡನ್ನು ಇವತ್ತು ಕೇಳೋ ಪರಿಸ್ಥಿತಿ ಬಂದಿದೆ. ಈ ದುಡ್ಡು ಒಂದು ವೇಳೆ ತಗೊಂಡಿದ್ರೆ ಅದು ಯಾರ್ಯಾರಿಗೆ ಹೋಗ್ತಾ ಇತ್ತು, ಇವೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕು. ಕೇವಲ ಅಧಿಕಾರಿಗಳು ಮಾತ್ರ ಇದ್ದಾರೆ, ಅಧಿಕಾರಿಗಳು ಮಾತ್ರ ಮಾಡ್ತಾರೆ ಅನ್ನೋದನ್ನ ನಾವು ಒಪ್ಪಲ್ಲ, ಯಾರು ಒಪ್ಪಲ್ಲ. ಈ ಪ್ರಕರಣದ ತನಿಖೆ ಆಗಬೇಕು. ಬಟ್ ಆರಂಭಿಕವಾಗಿ ಪವರ್ ಟಿವಿಯ ವರದಿಯ ಫಲಶ್ರುತಿಯಾಗಿದೆ. ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಇಬ್ಬರು ಅಧಿಕಾರಿಗಳು, ಅಬಕಾರಿ ಡಿಸಿ ಮತ್ತು ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ಆರಾಧ್ಯ ಇಬ್ಬರನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅಬಕಾರಿ ಇಲಾಖೆಯ ಆದೇಶ ಆಗಿದೆ.